ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ರಮ್ಯಾ KTS ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಾವು ಸಾಮಾನ್ಯವಾಗಿ ಮಾರ್ನಿಂಗು ಫೇಸ್ ವಾಶ್ ಮಾಡೋದು ಸಹಜ. ಫೇಸ್ನ ಕ್ಲೆನ್ಸಿಂಗ್ ಮಾಡೋದಕ್ಕೋಸ್ಕರ ಫೇಸ್ ವಾಶ್ಗಳನ್ನ ನಾವು ಯೂಸ್ ಮಾಡ್ತಾ ಇರ್ತೀವಿ. ಅದರಲ್ಲೂ ನಾನಿವತ್ತು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇರೋ ವಿಷಯ ಏನಪ್ಪ ಅಂದರೆ, ಆ್ಯಕ್ನೆ ಸ್ಕಿನ್ ಇರೋರಿಗೆ ಯಾವ ಒಂದು ಫೇಸ್ ವಾಶ್ನ ಯೂಸ್ ಮಾಡಬೇಕು ಅನ್ನೋದನ್ನ ನಾನು ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಅದಕ್ಕೂ ಮೊದಲು ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡೋದನ್ನ ಮರಿಬೇಡಿ. ನೋಡಿ ಫ್ರೆಂಡ್ಸ್, ಇದು ಗ್ಲೈಕೋನ್ಯಾಕ್ ಫೇಸ್ ವಾಶ್. ಇದರಲ್ಲಿ ಮೇಯ್ನಾಗಿ ವಿಟಮಿನ್ ಸಿ ಮತ್ತು ವಿಟಮಿನ್ ಇ ಇದೆ. ಇದು ನಮ್ಮ ಒಂದು ಸ್ಕಿನ್ಗೆ ರಿಫ್ರೆಶ್ ಮಾಡುತ್ತೆ ಮತ್ತು ನಮ್ಮ ಸ್ಕಿನ್ ಏನಿರುತ್ತೋ ಅದಕ್ಕೆ ಒಂದು ಫ್ರೆಶ್ನೆಸ್ನ ಕೊಡುತ್ತೆ ಅಂತಲೇ ಹೇಳ್ಬೋದು. ಮತ್ತು ಇದು 75 ml ಇದ್ದು ಇದ್ರ ರೇಟ್ ಬಂದು 325 ರೇಟ್ ಆಗುತ್ತೆ. ಮತ್ತು ಮ್ಯಾನುಫ್ಯಾಕ್ಚರ್ ಆಗಿರೋ ಡೇಟ್ಗಿಂತ 24 ಮಂತು ನಾವು ಒಂದು ಮ್ಯಾನುಫ್ಯಾಕ್ಚರ್ ಆಗಿರೋ ಡೇಟ್ಗಿಂತ 24 ಮಂತ್ ಡೇಟ್ ಇರುತ್ತೆ. ಮತ್ತು ಆ್ಯಕ್ನೆ ಬಸ್ಟರ್ ಆ್ಯಂಡ್ ಕ್ಲಿಯರ್ ಬ್ಲ್ಯಾನ್ಸ್ ಅಂತ ಇರೋದ್ರಿಂದ ಈ ಪ್ಯಾಕೇಜ್ ಮೇಲೆ ನೀವು ಇದು ಸಾಮಾನ್ಯವಾಗಿ ಆ್ಯಕ್ನೆ ಸ್ಕಿನ್ ಇರೋರಿಗೇ ಸಹ ಮಾಡಿದೆ ಅಂತ ನಾವು ಇದರಲ್ಲಿ ತಿಳ್ಕೊಬೋದು. ಮತ್ತು ನಾವು ಫೇಸ್ನ ನಾವು ಈ ಒಂದು ಜೆಲ್ ಬೇಸಿರುವಂಥ ಫೇಸ್ ವಾಶ್ನ ನಾವು ಬಳಸೋದಕ್ಕೆ ಮೊದಲು ನಮ್ಮ ಒಂದು ಸ್ಕಿನ್ ಏನಿರುತ್ತೋ ಅದನ್ನು ವೆಟ್ ಮಾಡಿಕೊಂಡು ನಾವು ಈ ಒಂದು ಫೇಸ್ ವಾಶ್ನ ಬಳಸಬೇಕಾಗುತ್ತೆ. ಮತ್ತು ತುಂಬ ನಾವು ಸ್ಕ್ರಬ್ ಮಾಡಬಾರ್ದು ಅಂತ ಇದ್ರ ಮೇಲಿದೆ. ಆದ್ದರಿಂದ ನಾವು ಸ್ಮೂತಾಗಿ ನಾವು ಫೇಸ್ ವಾಶ್ನ ನಾವು ನಿಧಾನಕ್ಕೆ ಫೇಸ್ ಮೇಲೆ ಅಪ್ಲೈ ಮಾಡಿ ನೆಕ್ಸ್ಟ್ ನಾವು ರಿಮೂವ್ ಮಾಡಬೇಕಾಗುತ್ತೆ ವಾಟರಲ್ಲಿ. ನೀವು ಸಾಮಾನ್ಯವಾಗಿ ಇದನ್ನು ನಾನು ಹೇಳಿದಂಗೆ ಆ್ಯಕ್ನೆ ಸ್ಕಿನ್ ಇರೋರು ಬಳಸಬೇಕು ಅಂತ ಹೇಳಿದೆ. ಆದರೆ ಫುಲ್ಲು ಆ್ಯಕ್ನೆ ಹೋಗುತ್ತೆ ಅಂತ ಹೇಳೋದಕ್ಕಾಗೋದಿಲ್ಲ. ನಾವು ಈ ಪ್ಯಾಕೇಜ್ ಮೇಲೆ ಬರೆದಿರೋ ಪ್ರಕಾರ ಇದು ಆ್ಯಕ್ನೆ ಸ್ಕಿನ್ ಇರೋರಿಗೆ ಈ ಒಂದು ಫೇಸ್ ವಾಶ್ನ ಮಾಡಿದ್ದಾರೆ ಅಂತ ಹೇಳ್ಬೋದು. ಆದರೆ ನೀವು ಯಾವತ್ತೂ ಅಷ್ಟೇ ಪ್ಯಾಚ್ ಟೆಸ್ಟ್ನ ಮಾಡಿ ನೀವು ಯೂಸ್ ಮಾಡಿ. ಫುಲ್ಲು ಒಂದು ಈ ಒಂದು ಏನು ಫೇಸ್ ವಾಶ್ ಇದೆಯೋ ಅದು ಹಾಕಿದ ತಕ್ಷಣವೇ ನಮಗೆ ಫೇಸ್ ಫುಲ್ಲು ನಾವು ಆ ಒಂದು ಪಿಂಪಲ್ಸ್ ಏನಿರುತ್ತೆ ಎಲ್ಲ ರಿಮೂವ್ ಆಗುತ್ತೆ ಅಂತ ಹೇಳೋದಕ್ಕಾಗಲ್ಲ. ಏಕೆಂದರೆ ಇದು ಒಂದು ಕ್ಲೆನ್ಸರ್ ಆಗಿರೋದ್ರಿಂದ ನಮ್ಮ ಫೇಸ್ನ ಕ್ಲಿಯರಾಗಿ ಮಾಡುತ್ತೆ, ಕ್ಲೀನ್ ಮಾಡುತ್ತೆ. ಬಟ್ ಫುಲ್ಲು ನಾವು ಆ್ಯಕ್ನೆನ ಕ್ಲಿಯರ್ ಆಗುತ್ತೆ ಅಂತ ನಮ್ಗೆ ಹೇಳೋದಕ್ಕಾಗಲ್ಲ. ಏಕೆಂದರೆ ಎಲ್ಲ ಸ್ಕಿನ್ನು ಆ್ಯಕ್ನೆನೂ ಒಂದೇ ಥರ ಇರೋದಿಲ್ಲ. ಆದ್ದರಿಂದ ಒಬ್ಬೊಬ್ಬರು ಸ್ಕಿನ್ಗೆ ಒಂದೊಂದು ಥರ ಮೊಡವೆಗಳಾಗಿರ್ಬೋದು, ಅವ್ರದ್ದು ಒಂದು ಏನು ಮೊಡವೆ ಸಮಸ್ಯೆಗಳಿರುತ್ತೆ ಅಂತ ಹೇಳೋದಕ್ಕಾಗೋದಿಲ್ಲ. ಕೆಲವರಿಗೆ ಸೆಟ್ ಆಗ್ಬೋದು, ಕೆಲವರಿಗೆ ಸೆಟ್ ಆಗದೇನೂ ಇರ್ಬೋದು. ಆದ್ದರಿಂದ ಫ್ರೆಂಡ್ಸ್, ನೀವು ಪ್ಯಾಚ್ ಟೆಸ್ಟ್ ಮಾಡಿಕೊಂಡು ನೀವು ಬಳಸೋದು ಉತ್ತಮ ಅಂತ ಹೇಳ್ತೀನಿ. ಬಟ್ ನಂದು ಒಂದು ಕಾಂಬಿನೇಷನ್ ಸ್ಕಿನ್ ಆಗಿರೋದ್ರಿಂದ ನನಗೆ ಸ್ವಲ್ಪ ಪ್ರಮಾಣದಲ್ಲಿ ನನ್ನ ಆ್ಯಕ್ನೆಗಳು ಸ್ವಲ್ಪ ಇದ್ದಿದ್ದರಿಂದ ಸ್ವಲ್ಪ ಪಿಂಪಲ್ಸು ಕಡಿಮೆ ಆಯಿತು. ನೀವು ತುಂಬ ಏನಾದರೂ ಮೊಡವೆಗಳಿತ್ತು ಅಂದರೆ ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕಾಗುತ್ತೆ. ಡಾಕ್ಟರ್ ಸಜೆಷನ್ನ ತೊಗೊಂಡು ನೀವು ಬಳಸಬೇಕಾಗುತ್ತೆ ಫ್ರೆಂಡ್ಸ್. ಯಾವುದಕ್ಕೂ ಒಂದು ಸಜೆಷನ್ನ ಮಾಡೋದನ್ನ ಮರಿಬೇಡಿ. ಇದು ನಿಮಗೆ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಈ ವಿಡಿಯೋ ಇದೇ ಥರ ಉಪಯುಕ್ತವಾದ ವಿಡಿಯೋಗೋಸ್ಕರ ವೆಯ್ಟ್ ಮಾಡ್ತಾ ಇರಿ. ಬಾಯ್.